ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತಂದು ಕಮೆಂಟ್ ಹಾಕಿ. ಸೊ ಇವತ್ತಿನ ಕಾನ್ಸೆಪ್ಟ್ ನಾನು ಏನು ಮಾತಾಡ್ತಿರ್ತೀನಿ ಅಂತ ಆಲ್ಮೋಸ್ಟ್ ನಿಮಗೆ ತಮ್ನಿಲ್ ನೋಡೇ ಗೊತ್ತಾಗೋಗಿರುತ್ತೆ ಯಾವ ಯಾವ ಥರ ಅಂದರೆ ಯಾವ ಕಾನ್ಸೆಪ್ಟ್ ಮೇಲೆ ನಾನು ಇವತ್ತು ವೀಡಿಯೋ ಮಾಡ್ತಾ ಇರೋದು ಅಂತ. ಸೊ 2 to 3 ವೀಡಿಯೋಸ್ ಆಲ್ಮೋಸ್ಟ್ ಬಿಸ್ನೆಸ್ ರಿಲೇಟೆಡ್ ಬಿಟ್ಟಿದೆ. ಸೊ ಈ ವಿಡಿಯೋನು ಆಲ್ಮೋಸ್ಟ್ ಬಿಸ್ನೆಸ್ ರಿಲೇಟೆಡೇ ಆಗಿರುತ್ತೆ. ಸೊ ಏನಾರು ಯೂಸ್ಫುಲ್ ಆಗ್ತಿದೆಯಾ ಏನು ಎತ್ತ ಅಂತ ಒಂದು ಸ್ವಲ್ಪ ಕಮೆಂಟ್ ಮಾಡಿ ನಿಮ್ಮದೊಂದು ಒಪಿನಿಯನ್ ಒಂದು ಡ್ರಾಪ್ ಮಾಡಿದ್ರೆ ನಮಗೂ ಒಂದು ಸ್ವಲ್ಪ ಛಲ ಸಿಗುತ್ತೆ, ಉತ್ಸಾಹ ಸಿಗುತ್ತೆ. ಸೊ ಓಕೆ, ಈ ಥರ ರೆಸ್ಪಾನ್ಸ್ ಸಿಗ್ತಿದೆ, ಚೆನ್ನಾಗಿದೆ, ವಿಡಿಯೋ ಮಾಡ್ಬೋದು, ಇದೇ ರೀತಿ ಕಂಟಿನ್ಯೂ ಮಾಡೋಣ ಅಂತ ನಮಗೂ ಒಂದು ಸ್ವಲ್ಪ ಇದು ಸಿಗುತ್ತೆ, ಮೋಟಿವೇಶನ್ ಥರ ಆಗುತ್ತೆ. ಸೊ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಗೈಸ್ ಒಂದು ಐಡಿಯಾ ಇದ್ದರೆ ಜಸ್ಟ್ ಸಾಲಲ್ಲ ಗೈಸ್, ಪ್ಲ್ಯಾನಿಂಗ್ ಇರಬೇಕು. ಲೈಕ್ ಪ್ಲ್ಯಾನಿಂಗ್ ಯಾವ ರೀತಿ ಇರಬೇಕು ಅಂದರೆ, ಲೈಕ್ ನಿಮ್ಮ ಹತ್ರ ಒಂದು 5 ಟೈಪ್ಸ್ ಅಥವಾ 10 ಟೈಪ್ಸ್ ಪ್ಲ್ಯಾನ್ ಇರಬೇಕು. ಲೈಕ್ ಒಂದು ಡ್ರಾಪ್ ಆಯಿತು, ಇವಾಗ ಫಾರ್ ಎಕ್ಸಾಂಪಲ್ ಪ್ಲ್ಯಾನ್ ಎ ಒಂದು ಸ್ವಲ್ಪ ಗ್ರ್ಯಾಂಡಾಗಿ, ಒಂದು ಸ್ವಲ್ಪ ಅದ್ದೂರಿಯಾಗಿ ಮಾರ್ಕೆಟಿಂಗ್ ಎಲ್ಲ ಪ್ಲ್ಯಾನ್ ಮಾಡಿ, ಲೈಕ್ ಪ್ಲ್ಯಾನ್ ಎ ಮಾಡಿರ್ತೀರ. ಸೊ ಪ್ಲ್ಯಾನ್ ಬಿ ಬಂದು ಒಂದು ಸ್ವಲ್ಪ ಚೇಂಜಸ್ ಇರಬೇಕು ಲೈಟಾಗಿ. ಪ್ಲ್ಯಾನ್ ಸಿ, ಪ್ಲ್ಯಾನ್ ಡಿ, ಪ್ಲ್ಯಾನ್ ಇ, ಪ್ಲ್ಯಾನ್ ಎಫ್, ಈ ಥರ A to Z ಇದ್ದರೆ ಚೆಂದ ನನ್ನ ಪ್ರಕಾರ. ಯಾಕಂದರೆ ಬಿಸ್ನೆಸ್ಸಲ್ಲಿ ಯಾವಾಗ ಯಾವುದು ಹೆಂಗೆ ಕೈ ಹಿಡಿಯುತ್ತೆ ಅಂತ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಫಿಲಮೇ ತಗೊಳ್ಳಿ. ಸೊ ಇವಾಗ ಟ್ರೆಂಡಿಂಗಲ್ಲಿ ಓಡೋ ಥರ ಫಿಲಮ್ಸು ನೆಕ್ಸ್ಟ್ ಇಯರ್ ಓಡಲ್ಲ. ಸೊ ನೆಕ್ಸ್ಟ್ ಇಯರ್ ಟ್ರೆಂಡ್ ಆಗಲ್ಲ. ಸೊ ಕೆಲವೊಂದು ಮದರ್ ಸೆಂಟಿಮೆಂಟು ವರ್ಕೌಟ್ ಆಗುತ್ತೆ, ಕೆಲವೊಂದ್ರಲ್ಲಿ ಫಾದರ್ ಸೆಂಟಿಮೆಂಟ್ ವರ್ಕೌಟ್ ಆಗುತ್ತೆ. ಸೊ ಕೆಲವೊಂದರಲ್ಲಿ ಲವ್ ಬ್ರೇಕಪ್ ವರ್ಕೌಟ್ ಆಗುತ್ತೆ, ಲವ್ ಸಕ್ಸಸ್ ವರ್ಕೌಟ್ ಆಗುತ್ತೆ. ಈ ಥರ ಫಿಲಮ್ ಇಂಡಸ್ಟ್ರಿದೆ ತಗೊಂಡ್ರೆ ಸೊ ಒಬ್ಬೊಬ್ರಿಗೆ ಒಂದೊಂದು ಸೆಟ್ ಆಗುತ್ತೆ. ಸೊ ಇವಾಗ KGF ಅಥವಾ ಸಲಾರು ಇದೆಲ್ಲ ಚೆನ್ನಾಗಿ ಬ್ಲಾಕ್ ಬಸ್ಟರ್ ಆಯಿತು ಅಂದ್ಬಿಟ್ಟು ನಾನು ಫಿಲಮ್ ಇಂಡಸ್ಟ್ರಿಗೆ ಹೋಗ್ಬಿಟ್ಟು KGF ಥರ, ಸಲಾರ್ ಥರ, ಅಥವಾ ಇವಾಗ ಟಾಕ್ಸಿಕ್ ಬರ್ತಿದೆ, ಟಾಕ್ಸಿಕ್ ಥರ ನಾನು ಫಿಲಮ್ ಕೊಟ್ಟು ಅವ್ರನ್ನ ಟಾರ್ಗೆಟ್ ಮಾಡೋಕ್ಕಾಗಲ್ಲ. ಸೊ ಯಾಕೆ ಅಂದರೆ ಇವಾಗ ಅವರಲ್ಲಿ ಆ ರೀತಿ ಕ್ಯಾರೆಕ್ಟರ್ ನೋಡಿರೋದ್ರಿಂದ ಜನ ಅವರಲ್ಲೇ ಇಷ್ಟಪಡ್ತಾರೆ. ಲೈಕ್ ಅದೇ ಡೈರೆಕ್ಟ್ರಿಂದನೇ ಕೆಲವೊಂದು ಇದು ಇಷ್ಟಪಡ್ತಾರೆ. ಸೊ ಈ ರೀತಿ ಚೇಂಜಸ್ ಆಗುತ್ತೆ. ಸೊ ಒಂದು ಸ್ವಲ್ಪ ಲಕ್ ಚೆನ್ನಾಗಿಲ್ಲ ಅಂದರೆ, ನಿಮ್ಮದು ಯಾರಿಗೂ ಇಷ್ಟ ಆಗಲಿಲ್ಲ ಪ್ಲ್ಯಾನ್ ಎ ಅಂದಾಗ ಪ್ಲ್ಯಾನ್ ಬಿ ರೆಡಿ ಇರಬೇಕು ನಿಮ್ಮ ಹತ್ರ. ಯಾಕೆಂದರೆ ಬಿಸ್ನೆಸ್ಸಲ್ಲಿ ಸರ್ವೈವ್ ಆಗೋದು ತುಂಬ ಕಷ್ಟ ಗೈಸ್. ಸೊ ಪ್ಲ್ಯಾನ್ ಬಿಗೆ ರೆಡಿ ಇರಬೇಕು. ಸೊ ಪ್ಲ್ಯಾನ್ ಎ ಅಟ್ಲೀಸ್ಟ್ ಒಂದು 2 to 3 ಮಂತ್ಸ್ ವೆಯ್ಟ್ ಮಾಡಬೇಕು. ಪ್ಲ್ಯಾನ್ ಎ ಪ್ರಕಾರ ನೀವು ಮೂವ್ ಮಾಡಬೇಕು, ಪ್ಲ್ಯಾನ್ ಬಿಗೆ ಮೂವ್ ಆನ್ ಆಗಬೇಕು. ಪ್ಲ್ಯಾನ್ ಬಿಯಲ್ಲಿ ಏನಾರು ವರ್ಕೌಟ್ ಆಗ್ತಿದೆ ನೋಡಬೇಕು. ಸೊ ನೀವು ಗೈಸ್ ಇವಾಗ ವರ್ಕೌಟ್ ಅಂದರೆ ಇವಾಗ ಲೈಕ್ ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ. ಸೊ ನಿಮ್ಮ ಟಾರ್ಗೆಟ್ ಬಂದ್ಬಿಟ್ಟು ಮಂತ್ಲಿನೇ ಇಲ್ಲ ಅಂದರೂ 1.5 ಇಂದ 2 lakhs ಬಿಸ್ನೆಸ್ ಮಾಡಬೇಕು ಅಂತ. ಸೊ ಪ್ರಾಫಿಟ್ ಅಲ್ಲ, ಬಿಸ್ನೆಸ್ಸೇ ಇಷ್ಟು ಮಾಡಬೇಕು ಅನ್ನೋದೊಂದು ಟಾರ್ಗೆಟ್ ಇರುತ್ತೆ ನಿಮಗೆ. ಸೊ ಯಾಕಂದರೆ ಆ ರೇಂಜಿಗೆ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಲು ನಿಮ್ಮ ಟಾರ್ಗೆಟು 1.5 lakhs ಇಂದ 2 lakhs ಆದರೆ ಬಿಸ್ನೆಸ್ಸು ಲೈಕ್ ನಿಮ್ಮದು ಮೆಟೀರಿಯಲ್ ಕಾಸ್ಟ್ ಎಲ್ಲ ಕಳೆದು ಲೈಕ್ ನಿಮಗೊಂದು 50K ಅಥವಾ ಒಂದು 40-50K ಮಿಕ್ಕುತ್ತೆ ಅಂತ ಒಂದು ರೇಂಜ್ ಇರುತ್ತೆ. ಅದರಲ್ಲಿ ಒಂದು 20K ಬಾಡಿಗೆ ಹೋಗಿ ಒಂದು ಇದು ಹೋಗಿ ಅದು ಹೋಗಿ ನಿಮಗೊಂದು 10,000 ನಿಮ್ಮ ಸರ್ವೈವಿಂಗ್ಗೆ ಅಂದ್ಬಿಟ್ಟು ಒಂದು 10 to 15,000 ನಿಮ್ಮ ಕೈಲಿ ಉಳಿಯುತ್ತೆ ಅಂತ ನೀವೊಂದು ಪ್ಲ್ಯಾನ್ ಮಾಡಿರ್ತೀರ. ಸೊ ಪ್ಲ್ಯಾನ್ ಮಾಡೋದೆಲ್ಲ ಏನೂ ತಪ್ಪಿಲ್ಲ. ಸೊ ಬಟ್ ಇಫ್ ಇನ್ ಕೇಸು 3 months ಆದ್ರೂ ನಿಮ್ಮ ಟಾರ್ಗೆಟ್ ರೀಚ್ ಔಟ್ ಆಗ್ತಿಲ್ಲ, ಜನಕ್ಕೆ ಎಕ್ಸ್ಪೆಂಡ್ ಆಗ್ತಿಲ್ಲ, ಜನಕ್ಕೆ ಅರ್ಥ ಆಗ್ತಿಲ್ಲ ನಿಮ್ಮ ಪ್ಲ್ಯಾನು ಅಂದಾಗ ನೀವೇನಾಗಬೇಕು, ಪ್ಲ್ಯಾನ್ ಬಿಗೆ ಶಿಫ್ಟ್ ಆಗಬೇಕು. ಅಂದರೆ ಗೈಸ್ ಇವಾಗ ಸಿಂಪಲಾಗಿ ಒಂದು ಹೇಳ್ತೀನಿ. ಪ್ಲ್ಯಾನ್ ಬಿ ಅಂದಿದ ತಕ್ಷಣ ಏನು ಅಂದರೆ, ಇವಾಗ ಒಂದು ಕ್ಲಾಸ್ ಶೋರೂಮ್ ಓನ್ ಬ್ರ್ಯಾಂಡಿಂಗ್, ಇವಾಗ ಫಾರ್ ಎಕ್ಸಾಂಪಲ್ ನಂದೆ ಓನ್ ಬ್ರ್ಯಾಂಡಿಂಗ್ ಕ್ಲಾಸ್ ಶೋರೂಮ್ ಮಡಗಿದ್ದೀನಿ. ಸೊ ಇಫ್ ಇನ್ ಕೇಸ್ ಪ್ಲ್ಯಾನ್ ಎ ಇದು ವರ್ಕೌಟ್ ಆಗಿಲ್ಲ ಅಂದಿದ ತಕ್ಷಣ ಇದನ್ನು ಫುಲ್ಲು ಶಟ್ ಡೌನ್ ಮಾಡಿಬಿಟ್ಟು ಪ್ಲ್ಯಾನ್ ಬಿ ಅಂದರೆ ಹೋಟೆಲ್ ಮಾಡೋಣ, ರೆಸ್ಟೋರೆಂಟ್ ಮಾಡೋಣ, ಇದೆಲ್ಲ ಗೈಸ್ ಪ್ಲ್ಯಾನ್ ಬಿ ಅಂದರೆ. ಸೊ ಅದೇ ಬಿಸ್ನೆಸ್ಸಲ್ಲಿ ಅದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಂಡು ಪ್ಲ್ಯಾನ್ ಬಿ ರೆಡಿ ಇರಬೇಕು. ಪ್ಲ್ಯಾನ್ ಬಿ ಒಂದು 2 months ಟೈಮ್ ತಗೋಬೇಕು. ಸೊ ನಿಮ್ಮ ಅಂದರೆ ಇವಾಗ ನೀವು 1.5 lakhs ಅಂತ ಇಟ್ಕೊಂಡಿರ್ತೀರಿ ಎಸ್ಟಿಮೇಟು. ಸೊ ಬಿಸ್ನೆಸ್ಸು ಆಲ್ಮೋಸ್ಟ್ 50K 60K ರನ್ ಆಗ್ತಿದೆ ಮಂತ್ಲಿ ಅಂತಂದರೆ, ಸೊ ನೀವೊಂದು ಅನಾಲಿಸಿಸ್ ಮಾಡಬೇಕು. ಸೊ ಓಕೆ, ನಂದ್ರಲ್ಲಿ ಇದರಿಂದ ಏನಾದ್ರು ವರ್ಕೌಟ್ ಆಗ್ತಿದೆಯಾ, ಏನಾದರೂ ಓಕೆ ಅಂತ ಇದ್ದರೆ, ನಿಮಗೆ ಓಕೆ ಅಂತ ಅನಿಸಿದ್ರೆ ಕಂಟಿನ್ಯೂ ಮಾಡಬೇಕು. ಯಾಕಂದರೆ ನೀವು ಟಾರ್ಗೆಟ್ ರೀಚ್ ಆಗಿಲ್ಲ. ಸೊ ಬಟ್ ಆದ್ರೂ ಸರ್ವೈವ್ ಆಯ್ತಾ ಇದ್ದೀರಾ. ಬಟ್ ಡೇ ಟು ಡೇ ಜನಕ್ಕೆ ಜಾಸ್ತಿ ರೀಚ್ ಔಟ್ ಆಗ್ತಿದೆ, ಒಂದು ಸ್ವಲ್ಪ ಸ್ಟ್ರಗಲ್ ಪಡಬೇಕು ಅಂತಿದ್ದಾಗ ಓಕೆ, ಪ್ಲ್ಯಾನ್ ಬಿಗೆ ಶಿಫ್ಟ್ ಆಗೋ ಅವಶ್ಯಕತೆ ಇಲ್ಲ. ಪ್ಲ್ಯಾನ್ ಬಿನೇ ಇನ್ನೊಂದು ಸ್ವಲ್ಪ ಲೈಟ್ ಚೇಂಜಸ್ ಮಾಡ್ಕೊಂಡು ಹೋದರೆ ಸಾಕು. ಸೊ ಇಫ್ ಇನ್ ಕೇಸು ನಿಮ್ಗೆ ಆಗ್ತಿಲ್ಲ, ಆ 50K ಇಂದ ಏನು ಸರ್ವೈವ್ ಆಗೋಕ್ಕೆ ಆಗ್ತಿಲ್ಲ, ತುಂಬ ಕಷ್ಟ ಆಗ್ತಿದೆ, 3 months ಆಯಿತು 4 months ಆಯಿತು ಅಂದಮೇಲೆ ಪ್ಲ್ಯಾನ್ ಬಿಗೆ ಕೆಲವೊಂದು ಚೇಂಜಸ್. ಇವಾಗ ಫಾರ್ ಎಕ್ಸಾಂಪಲ್ ಓನ್ ಬ್ರ್ಯಾಂಡಿಂಗ್ ಕ್ಲಾಸ್ ಶೋರೂಮ್ ಮಡಗಿದ್ದೀನಿ ಅಂತ ಹೇಳಿದೆ. ಸೊ ಓನ್ ಬ್ರ್ಯಾಂಡಿಂಗಲ್ಲಿ ವರ್ಕೌಟ್ ಆಗ್ತಿಲ್ಲ ಅಂದಾಗ ಕೆಲವೊಂದು
ಲೈಕ್ ಇವಾಗ ಶೋರೂಮಲ್ಲಿ ಇವಾಗ ನಂದು ವೆಬ್ಸೈಟ್ ಇರೋದ್ರಿಂದ ವೆಬ್ಸೈಟಲ್ಲಿ ಬರೀ ನನ್ನ ಬ್ರ್ಯಾಂಡ್ ಮಾತ್ರ ಬಿಡೋಕ್ಕಾಗೋದು. ಸೊ ಹಂಗಾಗಿ ನಾನೇನು ಮಾಡಬೇಕು, ಶೋರೂಮ್ಗೆ ಎಲ್ಲಾದರೂ ಒಂದು ಸ್ವಲ್ಪ ಬೇರೆ ಮೆಟೀರಿಯಲ್ಸ್ ತಂದು ಹಾಕಿ ಶೋರೂಮ್ ಫಿಲ್ ಮಾಡಿದಾಗ ಸೊ ಅದು ಪ್ಲ್ಯಾನ್ ಬಿ ಅಂತಂತಾರೆ. ಯಾಕಂದ್ರೆ ನಂದು ಪ್ಲ್ಯಾನ್ ಎಲ್ಲಿ ಇದ್ದಿದ್ದು ಕಾನ್ಸೆಪ್ಟೇ ಬಂದ್ಬಿಟ್ಟು ಬರೀ ನಂದು ಬ್ರ್ಯಾಂಡಿಂಗು ಅಂತ. ಸೊ ಅದು ಜನಕ್ಕೆ ಇಷ್ಟ ಆಗ್ತಿದೆ, ಬಟ್ ನನ್ನ ಪ್ರೈಸಿಗೆ ಅವ್ರಿಗೆ ವರ್ಕೌಟ್ ಆಗ್ತಿಲ್ಲ ಮತ್ತು ನನಗೆ ವರ್ಕೌಟ್ ಆಗ್ತಿಲ್ಲ ಅಂದಾಗ ನಾನೇನು ಮಾಡಬೇಕು, ಸಣ್ಣದಾಗಿ ಚೇಂಜಸ್ ಮಾಡ್ಕೋಬೇಕು. ಬೇರೆ ಯಾವುದಾದ್ರು ಪ್ರಾಡಕ್ಟ್ಸ್ ಆ್ಯಡ್ ಆನ್ ಮಾಡಬೇಕು, ಅಥವಾ ಬೇರೆ ಬ್ರ್ಯಾಂಡದ್ದು ಒಂದು ಸ್ವಲ್ಪ ಲೋ ಪ್ರೈಸ್ ಗಿಡ ಅಂಥದ್ದು ಹೈ ಕ್ವಾಲಿಟಿ ಲೋ ಪ್ರೈಸ್ ಥರ ಟಾರ್ಗೆಟ್ ಮಾಡ್ಕೊಂಡು ಆ ಮೆಟೀರಿಯಲ್ಸ್ನ ತಂದು ಫುಲ್ಫಿಲ್ ಮಾಡಬೇಕು. ಸೊ ಜನರು ಅವಾಗ ವಾಕಿನ್ ಕಸ್ಟಮರ್ಸ್ ಜಾಸ್ತಿ ಇರ್ತಾರೆ. ಸೊ ಪ್ಲ್ಯಾನ್ ಬಿ ಈ ಥರ ಮಾಡ್ಕೋಬೇಕು. ಪ್ಲ್ಯಾನ್ ಸಿ ನೆಕ್ಸ್ಟ್ ಇನ್ನೇನಾದ್ರು ಚೇಂಜಸ್ ಮಾಡ್ಕೋಬೇಕು. ಸೊ ನಮ್ಮದೇ ಬ್ರ್ಯಾಂಡಿಂಗಲ್ಲಿ ಇನ್ನೇನಾದ್ರೂ ಎಕ್ಸ್ಟ್ರಾ ಅಡಿಷ್ನಲಾಗಿ ಆ್ಯಡ್ ಆನ್ ಮಾಡ್ಸೋಕ್ಕಾಗುತ್ತಾ, ಯಾರಾದರೂ ಸಿಗ್ತಾರೆ ಟೈಮ್ ಮಾಡ್ಕೊಳ್ಳೋಕ್ಕೆ ಆ ಥರ. ಸೊ ಪ್ಲ್ಯಾನ್ ಸಿ ಪ್ಲ್ಯಾನ್ ಡಿ ಈ ಥರ. ಸೊ ಇದು ಬಂದು ಬಿಸ್ನೆಸ್ನ ಗ್ರೋತ್ ಮಾಡೋಕ್ಕೆ ಗೈಸ್. ಸೊ ಇದು ಆಲ್ಮೋಸ್ಟು ನಿಮಗೆ 1 ಇಯರ್ವರೆಗೂ ನಾನು ಟೈಮ್ ತಗೊಳುತ್ತೆ. ಯಾವುದೇ ಬಿಸ್ನೆಸ್ ಆದರೂ ಗೈಸ್, ನಿಮ್ಮದು ಡೇ 1ಇಂದನೇ ಬಿಸ್ನೆಸ್ ಅದ್ದೂರಿಯಾಗಿ ನಡೆಯೋಕ್ಕೆ ಚಾನ್ಸಸ್ ತುಂಬ ಕಡಿಮೆ. ನಿಮಗೆ ಲಕ್ಕಿದ್ರೆ ಚಾನ್ಸಸ್ ಇರುತ್ತೆ. ಸೊ ಡೇ 1ಇಂದನೇ ಬಿಸ್ನೆಸ್ಸು ಹೈ ಗ್ರೋತಲ್ಲಿ ತುಂಬ ಚೆನ್ನಾಗಿ ಕ್ಲಿಕ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಏನು ಅಂದರೆ ಅದಕ್ಕೂ 2 to 3 ಮಂತ್ಸ್ ನೀವು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದು ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ವರ್ಕೌಟ್ ಆಗುತ್ತೆ ಏನು ಅಂತ ಅದಕ್ಕೂ ಟೈಮ್ ಸ್ಪೆಂಡ್ ಮಾಡಿರ್ತೀರ. ಅದನ್ನೆಲ್ಲ ಲೆಕ್ಕ ಹಾಕೊಂಡ್ರೆ ಅದಕ್ಕೆ ಎಕ್ಸ್ಪೀರಿಯೆನ್ಸ್ ಬೇಕೇ ಬೇಕು ಗೈಸ್. ಸೊ ನಾನು ಇವಾಗ ಇಷ್ಟು ಹೊತ್ತು ಹೇಳಿದ್ದು ಬಿಸ್ನೆಸ್ನ ಹೇಗೆ ಗ್ರೋತ್ ಮಾಡೋದು ಅಂತ. ಇಫ್ ಇನ್ ಕೇಸ್ 1 ಇಯರ್ ಆದ್ರೂ ನಮ್ಮ ಬಿಸ್ನೆಸ್ ಏನು ವರ್ಕೌಟ್ ಆಗ್ತಿಲ್ಲ, ಸೊ ನನಗೆ ಇದು ಬಿಸ್ನೆಸ್ಸು ಕೈ ಹಿಡಿತಿಲ್ಲ. ಸೊ ಎಲ್ಲ ಬಿಸ್ನೆಸ್ಸು ಎಲ್ಲರಿಗೂ ಕೈ ಹಿಡಿಯಲ್ಲ ಗೈಸ್. ಸೊ ನಾನು ಆವಾಗಲೇ ಮೂವಿ ಎಕ್ಸಾಂಪಲ್ ತಗೊಂಡಿರ್ತಾರ. ಸೊ KGF ಎಷ್ಟು ಮಾಡಿದ್ರೆ ಚೆಂದ. ಸೊ KGF 3 ಬಂದಾಗ ಎಷ್ಟು ಸ್ಕ್ರೀನ್ ಮೇಲೆ ಹೀರೋ ಆಗಿ ನೋಡೋಕ್ಕೆ ಇಷ್ಟಪಡ್ತಾರೆ ಜನ ಹೊರತು ಬೇರೆ ಯಾರನ್ನೋ ಅಥವಾ ನನ್ನ ಅಥವಾ ಇನ್ನೊಬ್ರು ಹೊಸ ಆ್ಯಕ್ಟರ್ನ ಆ ಜಾಗದಲ್ಲಿ ನಾವು ನಿಲ್ಲಿಸ್ಬಿಟ್ಟು KGF 3 ಹೀರೋ ಎಷ್ಟು ಚೇಂಜ್ ಆಗಿ ಎಷ್ಟು ಬದಲು ಇವ್ರನ್ನ ಹಾಕೊಂಡಿದ್ದೀವಿ ಅಂತ ತೋರಿಸಿದ ತಕ್ಷಣ ಜನ 50% ಅಷ್ಟು ಜನ ಡಿಮೋಟಿವೇಟ್ ಆಗಿ ಆ ಫಿಲಮ್ನ ನೋಡೋದೇ ನಿಲ್ಲಿಸ್ತಾರೆ. ಸೊ ಅದಕ್ಕೆ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಿ ಫುಲ್ಲು ಎಷ್ಟೇ ಕೊಟ್ಟರು ಜನ ಅಲ್ಲಿ ಎಷ್ಟನ್ನೇ ನೋಡೋಕೆ ಇಷ್ಟಪಡೋದು ಹೊರತು ಬೇರೆ ಯಾರೋ ಹೊಸ ಆ್ಯಕ್ಟರ್ಸ್ನ ನೋಡೋಕೆ ಇಷ್ಟಪಡಲ್ಲ. ಸೊ ಇದೇ ರೀತಿ. ಸೊ ಕೆಲವೊಂದು ಬಿಸ್ನೆಸ್ಸು ಕೆಲವೊಬ್ರು ಕೈ ಹಿಡಿಯುತ್ತೆ, ಕೆಲವೊಂದು ಬಿಸ್ನೆಸ್ ಏನೂ ಮಾಡೋಕ್ಕಾಗಲ್ಲ ಗೈಸ್, ಕೆಲವೊಬ್ರು ಕೈ ಹಿಡಿಯಲ್ಲ. ಸೊ ಅದೆಲ್ಲ ಲಕ್ಕು ಮತ್ತು ಒಂದು ಸ್ವಲ್ಪ ಇರುತ್ತೆ ಏನೇನೋ ಅಸ್ಟ್ರಾಲಜಿ ಎಲ್ಲ ಯಾರ್ಯಾರು ನಂಬ್ತೀರಾ ಅದನ್ನೂ ಕೂಡ ಅದು ಕೂಡ ಒಂದು 10 to 20% ಮ್ಯಾಟ್ರ್ ಆಗಿರ್ಬೋದು. ಸೊ ಬಟ್ ನಿಮ್ಮದು ಲಕ್ಕು ಕೂಡ ಮ್ಯಾಟ್ರ್ ಆಗಿರುತ್ತೆ. ಮತ್ತು ಬಿಸ್ನೆಸ್ಸು ಎಲ್ಲರಿಗೂ ಕೈ ಹಿಡಿಯಲ್ಲ. ಸೊ ಕೆಲವೊಬ್ರು ಕೈ ಹಿಡಿಯುತ್ತೆ, ಕೆಲವೊಬ್ರು ಕೈ ಹಿಡಿದ್ರೂ ಕೆಲವೊಂದು ಬಿಸ್ನೆಸ್ ಮಾತ್ರ ಕೈ ಹಿಡಿಯೋದು. ಸೊ ಸುಮ್ಮನೆ ಯಾವುದ್ಯಾವುದೇ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡೋದು ವರ್ತಲ್ಲ. ಸೊ ಇದೇ ರೀತಿ. ಸೊ ಇದು ಇವಾಗವರೆಗೂ ಹೇಳಿದ್ದು. ಸೊ ನಿಮ್ಗೆ 1-1.5 ವರ್ಷ ಆದ್ರೂ ಬಿಸ್ನೆಸ್ ಏನೂ ವರ್ಕೌಟ್ ಆಗ್ತಿಲ್ಲ. ಸೊ ಎಲ್ಲಿದ್ದೀನೋ ಡೇ 1ನಲ್ಲಿ ಎಲ್ಲಿದ್ನೋ ಅಲ್ಲೇ ಇದ್ದೀನಿ. ಬಟ್ ಗ್ರಾಫು ಒಂಚೂರು ಹೈ ಆಯಿತು ಮತ್ತು ಲೋ ಆಗಿ ಹೈ ಆಗಿ ಲೋ ಆಗಿ ಇವಾಗ ಡೇ 1ಕ್ಕಿಂತ ಲೋ ಅಲ್ಲಿದೆ ಗ್ರಾಫು, ಅಥವಾ ಅದೇ ಲೆವೆಲಲ್ಲಿದೆ. ಸೊ ನಂದೇನು ಇಂಪ್ರೂವ್ಮೆಂಟ್ ಕಾಣಿಸ್ತಿಲ್ಲ 1 ಇಯರ್ ಆದ್ರೂ ಅಂತ ಅನಿಸಿದ್ರೆ ಗಾಯ್ಸ್. ಸೊ ಇದಕ್ಕೆ ಬೆಸ್ಟ್ ಏನಂದರೆ ನೀವು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಕ್ಸಿಟ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಈ ಬಿಸ್ನೆಸ್ಸಲ್ಲಿ ನಾನು ಎಕ್ಸಿಟ್ ಆದರೆ ನನಗೇನು ಉಳಿಯುತ್ತೆ. ಸೊ ಇಫ್ ಇನ್ ಕೇಸ್ ನೀವು ಒಂದು 10 lakhs ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಥವಾ 20 lakhs ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಎಷ್ಟೇ ಆಗಿರಲಿ ಗೈಸ್, 2 lakhs ಇನ್ವೆಸ್ಟ್ ಮಾಡಿದ್ರು ಈ ಬಿಸ್ನೆಸ್ಸಿಂದ ನಾನು ಅಟ್ ಎನಿ ಮೂಮೆಂಟ್ ಎಕ್ಸಿಟ್ ಆದ್ರೂ ನನಗೆ ಏನು ಆದಾಯ ಇರುತ್ತೆ, ಲೈಕ್ ನನಗೆ ಏನು ಉಳಿಯುತ್ತೆ ಅನ್ನೋದೊಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಎಕ್ಸಿಟ್ ಪ್ಲ್ಯಾನ್ ಮಾಡೋದ್ರಿಂದ ನೀವು 3 months ಅಥವಾ 4 monthsಗೆ ಎಕ್ಸಿಟ್ ಆಗೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. 1 to 2 years ಅಥವಾ 1.5 to 2 years ನೀವು ವೆಯ್ಟ್ ಮಾಡಲೇಬೇಕು. ಯಾಕಂದರೆ ಯಾವುದೇ ಬಿಸ್ನೆಸ್ ಆಗಲಿ ನಿಮಗೊಂದು ಗ್ರಿಪ್ ಸಿಗಬೇಕು ಅಂದರೆ ಆಲ್ಮೋಸ್ಟ್ 6 to 7 months ಆಗಬೇಕು. ಗ್ರಿಪ್ ಸಿಕ್ಕಿದ್ಮೇಲೆ ನಿಮಗೆ ಗ್ರೋತ್ ಸ್ಟಾರ್ಟ್ ಆಗೋದೇ 6 months ಆದಮೇಲೆ ಆಲ್ಮೋಸ್ಟ್ ನನ್ನ ಅನಾಲಿಸಿಸ್ ಪ್ರಕಾರ. ಸೊ 6 to 8 months ಆದಮೇಲೆ ಒಂದು ಸ್ವಲ್ಪ ಗ್ರೋ ಕಾಣಿಸುತ್ತೆ. ಆ ಗ್ರೋ ಕಾಣಿಸಿ ಅದನ್ನೆಲ್ಲ ನೀವು ಒಂದು ನಾರ್ಮಲ್ ಸ್ಟೇಜ್ಗೆ ಒಂದು ನಾರ್ಮಲ್ ಬಿಸ್ನೆಸ್ ಥರ ಇದು ಮಾಡ್ಕೋಬೇಕು ಅಂದಾಗ ಒಂದು 12 to 18 months ಖಂಡಿತ ಬೇಕಾಗುತ್ತೆ. ಸೊ ಹಂಗಾಗಿ 1.5 to 2 years ಎಸ್ಟಿಮೇಟು. ಸೊ ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಎಕ್ಸಿಟ್ ಪ್ಲ್ಯಾನ್ ಮಾಡೋದ್ರಿಂದ ಏನು ಬೆನಿಫಿಟು ಅಂದರೆ ಗೈಸ್, ಫಾರ್ ಎಕ್ಸಾಂಪಲ್ ಇವಾಗ ನೀವೊಂದು ಫಾರ್ಮ್ ಮಾಡಬೇಕು ಅಂತಿದ್ದೀರಾ, ಸೊ ಅಥವಾ ರೆಸಾರ್ಟ್ ಮಾಡಬೇಕು ಅಂತಿದ್ದೀರಾ. ಸೊ ಇದೆಲ್ಲ ಏನು ಅಂದರೆ ಎಕ್ಸಿಟ್ ಆಗೋದಕ್ಕೆ ತುಂಬ ಒಳ್ಳೆ ಪ್ಲ್ಯಾನು. ಯಾಕೆ ಅಂತ ಹೇಳ್ತೀನಿ. ಸೊ ಇವಾಗ ನೀವು ಜಾಗದ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ, ಸೊ ಇವಾಗ ಫಾರ್ ಎಕ್ಸಾಂಪಲ್ಲು ನೀವು ರೆಸಾರ್ಟ್ ಮಾಡಬೇಕು ಅಂತಿದ್ದೀರಾ. ಸೊ ರೆಸಾರ್ಟ್ನ ಪರ್ಚೇಸ್ ಮಾಡ್ತೀರಾ, ಒಂದು ಜಾಗನ, ಅದನ್ನು ಒಂದು ಸ್ವಲ್ಪ ಚೇಂಜಸ್ ಮಾಡಿ ಎಲ್ಲ ರೆಸಾರ್ಟ್ ಫೀಲ್ ಕೊಟ್ಟು ಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಬಿಸ್ನೆಸ್ ರನ್ ಆಯ್ತಾ ಇರುತ್ತೆ. ಇಫ್ ಇನ್
ಕೇಸ್ ಆ ಬಿಸ್ನೆಸ್ಸಿಂದ ನಿಮ್ಗೇನು ಬರ್ತಿಲ್ಲ, ಏನೂ ಆಗ್ತಿಲ್ಲ, ಕೈ ಹಿಡಿತಿಲ್ಲ ಆ ಬಿಸ್ನೆಸ್ಸು ಅಂದಾಗ ಬೇಕಾದರೆ ಫುಲ್ ಡೆಸ್ಟ್ರಾಯ್ ಮಾಡಿಬಿಟ್ಟು ನೀವು ಒಂದು ಫಾರ್ಮ್ ಹೌಸ್ ಥರ ಬೇಕಾದ್ರೂ ಮಾಡ್ಕೋಬೋದು ನಿಮ್ಮ ಪರ್ಸ್ನಲಾಗಿ. ಇಲ್ಲ ನಾನು ಬಿಸ್ನೆಸ್ಗೆ ಅಂತ ಇನ್ವೆಸ್ಟ್ ಮಾಡಿದ್ದು ದುಡ್ಡು ನಾನು ಬಿಸ್ನೆಸ್ಸೇ ಮಾಡಬೇಕು ಇದರಿಂದ ಬೇರೆ ಏನಾದರೂ, ಅಥವಾ ಬೇರೆ ಕಡೆ ಯಾವುದಾದ್ರೂ ರೆಸಾರ್ಟ್ ಮಾಡಬೇಕು ನೋಡಬೇಕು ಅಂತ ಏನಾದರೂ ಇದ್ದರೆ, ಇವಾಗ ಜಾಗ ನೀವು ಯಾವಾಗ ತಗೊಂಡಿರ್ತೀರೋ 2 ಇಯರ್ಸ್ ಆದಮೇಲೆ ಯಾವುದೇ ಕಾರಣಕ್ಕೂ ಗೈಸ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋದಂದರೆ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡೋದು ಡೌನ್ಫಾಲ್ ಆಗೋದೇ ಇಲ್ಲ ಲ್ಯಾಂಡ್. ಸೊ ಅದ್ರದ್ದು ಏನು ಪ್ರೈಸ್ ಇರುತ್ತೆ ಅದೇ ಪ್ರೈಸ್ ಇರುತ್ತೆ, ಅಥವಾ ಒಂದು 10% 20% ಜಾಸ್ತಿ ಆಗಿರುತ್ತೆ. ಸೊ ನೀವು 1.5 ಇಂದ 2 ಇಯರ್ಸ್ ವೆಯ್ಟ್ ಮಾಡೋ ಪೀರಿಯಡಲ್ಲಿ, ಸೊ ಆಲ್ಮೋಸ್ಟ್ ಗೈಸ್ 1.5 ಇಂದ 2 ಇಯರ್ಸ್ ಅಂದರೆ ನೀವು ಆ ಜಾಗ ತಗೊಂಡು ನೀವು ಡೆವಲಪ್ ಮಾಡೋದಕ್ಕೆ 6 ಮಂತ್ಸ್ ತಗೊಂಡಿರ್ತೀರ. ಸೊ ಅದಾದಮೇಲೆ 2 ಇಯರ್ಸ್ ಇದು ಮಾಡಿದ್ರೆ, ನೀವು ರನ್ ಮಾಡಿದ್ರೆ 1.5 ಇಂದ 2 ಇಯರ್ಸು ಆಲ್ಮೋಸ್ಟ್ 2 to 3 ಇಯರ್ಸ್ ಆದಮೇಲೆ ನೀವು ಸೆಲ್ ಮಾಡಿದ್ರು ಕೂಡ ಆಲ್ಮೋಸ್ಟು ನೀವು ಆ ಜಾಗಕ್ಕೆ ಏನಾದರೂ ಇಫ್ ಇನ್ ಕೇಸ್ 1 crore ಹತ್ತತ್ರ ಸ್ಪೆಂಡ್ ಮಾಡಿದ್ದೀರಾ ಅಂದರೆ ನಿಮ್ಗೆ ಏನಿಲ್ಲ ಅಂದ್ರೂ 1.2 crore 1.3 crore ಆರಾಮಾಗಿ ಸಿಗುತ್ತೆ. ಸೊ ಇದನ್ನು ನೀವು ಎಕ್ಸಿಟ್ ಪ್ಲ್ಯಾನ್ ಅಂತ ಮಾಡ್ಕೋಬೋದು. ಸೊ ಜಾಗದ ಮೇಲೆ ಇನ್ವೆಸ್ಟ್ ಮಾಡೋದು ಯಾವತ್ತೂ ಲಾಸ್ ಆಗಲ್ಲ. ಸೊ ಇದೇ ರೀತಿ ಎಲ್ಲ ಬಿಸ್ನೆಸ್ಸಲ್ಲೂ ಎಕ್ಸಿಟ್ ಪಾಯಿಂಟ್ ಅನ್ನೋದೊಂದು ಇದ್ದೇ ಇರುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಂದು ಕ್ಲಾಸ್ ಶೋರೂಮ್ ಮಡಗಿರೋದ್ರಿಂದ ಸೊ ನಾನು ಎಕ್ಸಿಟ್ ಪ್ಲ್ಯಾನ್ ಏನೂ ಮಾಡಿಲ್ಲ ಆ್ಯಕ್ಚುಲಿ. ಸೊ ಎಕ್ಸಿಟ್ ಪ್ಲ್ಯಾನ್ ಅಂದರೆ ಇದರಲ್ಲಿ ಏನು ಮಾಡ್ಬೋದು ಅಂದರೆ, ಲೈಕ್ ಇವಾಗ ನಾನು ಸ್ಟಾಕ್ ತುಂಬ ಹಾಕ್ಸಿದ್ದೀನಿ, ಸೊ ಹೋಲ್ಸೇಲಲ್ಲಿ ಕೊಡ್ಬೋದು ಸ್ಟಾಕ್ನ, ಮತ್ತು ಇಂಟೀರಿಯರ್ಸ್ನ ಸೆಲ್ ಮಾಡ್ಬೋದು ಈ ರೀತಿ ಕೆಲವೊಂದು. ಮತ್ತು ನಾನು ಇಂಟೀರಿಯರ್ಸ್ಗೆ ಆಲ್ಮೋಸ್ಟು MS ಹಾಕ್ಸಿರೋದು, ಅಂದರೆ MS ಇದು ಬರುತ್ತೆ ಸ್ಟೀಲ್, ಲೈಕ್ ಅದು ಕಬ್ಬಿಣದ ಥರ. ಸೊ ಅದನ್ನೇ MS ಸ್ಟೀಲ್ನೇ ಜಾಸ್ತಿ ಹಾಕ್ಸಿರೋದು. ಸೊ ಅದು ವೆಯ್ಟ್ ಮೇಲೆ ಹೋಗುತ್ತೆ, ಲೈಕ್ ಸೇಲ್ ಆಗುತ್ತೆ. ಸೊ ಯಾರಾದರೂ ಬಟ್ಟೆ ಶೋರೂಮ್ ಮಾಡಬೇಕು ಅವರು ಒಂದು ಅಂದರೆ ಆರಾಮಾಗಿ ಇದನ್ನೆಲ್ಲ ರಿಮೂವ್ ಮಾಡ್ಕೊಂಡು ಹೋಗಿ ಅಲ್ಲಿ ಸೆಟ್ ಮಾಡ್ಕೋಬೋದು ಅವರು ಕಂಪ್ಲೀಟಾಗಿ. ಸೊ ವುಡ್ಡು ಆಲ್ಮೋಸ್ಟ್ ಏನು ವೇಸ್ಟ್ ಆಗೋಲ್ಲ. ಮತ್ತು ಕೆಲವೊಂದು ಬಾಕ್ಸಸ್ ಮಡಗಿದ್ದೀನಿ, ಲೈಕ್ 2 ಬಾಕ್ಸ್ ಮಡಗಿದ್ದೀನಿ, ಡಿಸ್ಪ್ಲೇ ಬಾಕ್ಸು. ಸೊ ಅದನ್ನು ಕೂಡ ಯಾರು ಶೋರೂಮ್ ಮಾಡೋರು ಆರಾಮಾಗಿ ಬಂದು ಪೇ ಮಾಡಿ ಅದನ್ನು ಕೂಡ ಎತ್ಕೊಂಡೋಗ ಅವರು ಶಾಪಲ್ಲಿ ಇದು ಮಾಡ್ಕೋಬೋದು. ಸೊ ಈ ರೀತಿ ಇವಾಗ ಓಕೆ ನಾನು ಇವಾಗ ಬಟ್ಟೆ ಎಲ್ಲ ಸೇಲ್ ಮಾಡಿ ನನಗೊಂದಷ್ಟು ಬರುತ್ತೆ, ಇದು ಎಷ್ಟು ಬರುತ್ತೆ. ಸೊ ಆಲ್ಮೋಸ್ಟು ನಾನು ಇವಾಗ 10 lakhs ಇನ್ವೆಸ್ಟ್ ಮಾಡಿದರೆ ಆಲ್ಮೋಸ್ಟ್ ಬಿಸ್ನೆಸ್ ಎಲ್ಲ ರನ್ ಆಗಿ ಲೈಕ್ ಈ ಥರ ಎಲ್ಲ ರನ್ ಆಗಿ, ಸೊ ನಾನು ಇವಾಗ ಇದು ಬಿಟ್ಟರು ಕೂಡ ನನಗೊಂದು 3 lakhs 4 lakhs 5 lakhsವರೆಗೂ ರಿಟರ್ನ್ ಸಿಗೋ ಚಾನ್ಸಸ್ ಇರುತ್ತೆ. ಆ ರೀತಿ ಪ್ಲ್ಯಾನ್ ಮಾಡ್ಕೋಬೋದು. ಮತ್ತು ನಾನು ಆಲ್ಮೋಸ್ಟ್ ವುಡ್ ವರ್ಕೇ ಜಾಸ್ತಿ ಮಾಡಿಸಿರೋದು, ಆಮೇಲೆ ಗ್ಲಾಸ್ ಕೂಡ ರಿಮೂವ್ ಮಾಡ್ಕೊಂಡು ಇದು ಮಾಡ್ಕೋಬೋದು, ಇಲ್ಬೇಕಲ್ಲಿ ಸ್ಟಿಕ್ ಮಾಡ್ಕೋಬೋದು. ಸೊ ಇಫ್ ಇನ್ ಕೇಸ್ ನನಗೆ ಇಲ್ಲಿ ವರ್ಕೌಟ್ ಆಗ್ತಿಲ್ಲ ಅಂದಾಗ, ಸೊ ಯಾವುದೇ ಕಾರಣಕ್ಕೂ ಪ್ಲ್ಯಾನ್ ಡಿ ಅಥವಾ ಪ್ಲ್ಯಾನ್ ಎಲ್ಲಿ ಎಕ್ಸಿಟ್ ಪ್ಲ್ಯಾನ್ ಮಾಡಬೇಡಿ. ಸೊ ಪ್ಲ್ಯಾನ್ ಡಿ, ಪ್ಲ್ಯಾನ್ ಇ, ಪ್ಲ್ಯಾನ್ ಎಫ್ ಅಲ್ಲಿ ಯಾವ ಥರ ಮಾಡಬೇಕು ಅಂದರೆ ಗೈಸ್, ಓಕೆ ಶೋರೂಮ್ನೇ ಶಿಫ್ಟ್ ಮಾಡೋ ಥರ, ಲೈಕ್ ಈ ಸ್ಪಾಟ್ ಸೆಟ್ ಆಯ್ತಾ ಇಲ್ಲ ನೋಡೋಣ, ಒಂದು ಸ್ವಲ್ಪ ಬೇರೆ ಕಡೆ ಸ್ಪಾಟಲ್ಲಿ ಟಾರ್ಗೆಟ್ ಮಾಡೋಣ, ನಮ್ಮ ಬಿಸ್ನೆಸ್ ಒಂದು ಸ್ವಲ್ಪ ಗ್ರೋತ್ ಆಗಲಿ ಅಂತ ಟಾರ್ಗೆಟ್ ಮಾಡಿ. ಸೊ ಆ ಬಿಸ್ನೆಸ್ನ ಈ ಸ್ಪಾಟ್ನ ಲೈಕ್ ಇವಾಗ ನಾನು ಒಂದು ಹೇಳಿದೆ MSL ಮಾಡಿಸಿದ್ದೀನಿ ಆಲ್ಮೋಸ್ಟ್ ಅಂತ, ಅದನ್ನೇ ರಿಮೂವ್ ಮಾಡ್ಕೊಂಡು ಅಲ್ಲಿ ಸೆಟ್ ಆಗೋ ಥರ ಪ್ಲ್ಯಾನ್ ಮಾಡ್ಕೊಂಡು ಅಲ್ಲಿ ಫಿಕ್ಸ್ ಮಾಡಿ ಅಲ್ಲಿ ಬಿಸ್ನೆಸ್ ಡೆವಲಪ್ ಮಾಡೋ ಥರ ಮಾಡ್ಕೋಬೋದು. ಸೊ ಇಲ್ಲಿರೋ ಸ್ಟಾಕು ಬಟ್ಟೆ ಯಾವುದು ವೇಸ್ಟ್ ಆಗಲ್ಲ, ಯಾಕಂದರೆ ಇಲ್ಲಿಗಂತ ರಿಜಿಸ್ಟರ್ ಆಗಿರಲ್ಲ, ಬಟ್ಟೆ ಎಲ್ಲಿ ಬೇಕಾದ್ರೂ ಸೆಲ್ ಮಾಡ್ಬೋದು. ಸೊ ಆ ಶೋರೂಮ್ಗೆಲ್ಲ ಶಿಫ್ಟ್ ಮಾಡ್ಕೊಂಡು ಈ ಶೋರೂಮ್ನ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಮಾಡಿ, ಅಂದರೆ ಫುಲ್ ಕಂಪ್ಲೀಟಾಗಿ ಎಲ್ಲ ಶಿಫ್ಟ್ ಮಾಡ್ಕೋಬೋದು ನಾನು. ಸೊ ಶಿಫ್ಟ್ ಮಾಡ್ಕೊಂಡು ಅಲ್ಲಿ ಒಂದು ಶೋರೂಮ್ ಡೆವಲಪ್ ಮಾಡ್ಕೊಂಡು ಅಲ್ಲೇ ಆಲ್ಮೋಸ್ಟು ಕಡಿಮೆ ಆಗುತ್ತೆ ಬಜೆಟು. ಸೊ ಹೊಸ್ದಾಗಿ ಸ್ಟಾರ್ಟ್ ಮಾಡೋದಕ್ಕಿಂತ ರೆಡಿ ಇರೋದನ್ನೇ ಯುಟಿಲೈಸ್ ಮಾಡ್ಕೊಂಡಾಗ ಸೊ ಈ ರೀತಿ ಇರುತ್ತೆ. ಸೊ ನೀವು ನಾನೊಂದೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಗೈಸ್, ಸಿಂಪಲ್ಲು. ಸೊ ಬಿಸ್ನೆಸ್ ಅನ್ನೋದು ಈಸಿಯಾಗಿ ಎಲ್ಲರ ಕೈಯೂ ಹಿಡಿಯುತ್ತೆ. ಸೊ ಬಿಸ್ನೆಸ್ ಮಾಡಿ ಅಂತ ನಾನು ಹೇಳಲ್ಲ. ಸೊ ಬಿಸ್ನೆಸ್ ಮಾಡಿದ್ರೆ ಒಳ್ಳೆ ಫ್ಯೂಚರ್ ಇರುತ್ತೆ ಅನ್ನೋದೊಂದು ಹೇಳ್ತೀನಿ ನಾನು. ಯಾಕೆ ಅಂದರೆ ಸ್ಟಾರ್ಟಿಂಗ್ ಡೇಸು ಸ್ಟ್ರಗಲ್ ಇದ್ದೇ ಇರುತ್ತೆ. ಸೊ ಸ್ಟಾರ್ಟಿಂಗ್ ಡೇಸು ನೀವು 10K ಅಲ್ಲ 5K ಮಂತ್ಲಿ 5K ಅರ್ನ್ ಮಾಡೋದು ಕಷ್ಟ ಆಗ್ಬೋದು. ಬಟ್ ಇಫ್ ಇನ್ ಕೇಸ್ ಆ ಬಿಸ್ನೆಸ್ ಏನಾದರೂ ಕೈ ಹಿಡಿದು ನಿಮಗೆ ಎತ್ತಿ ನಿಲ್ಲಿಸ್ಬಿಟ್ರೆ ಸೊ ಲ್ಯಾಕ್ಸ್ ಟುಗೆದರ್ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ನೀವು ಬೇರೆ ಕಡೆ ಕೆಲಸಕ್ಕೆ ಹೋಗೋದ್ರಿಂದ ಮೇ ಬಿ 30K 20K 30K 40K ಎಲ್ಲ ಅರ್ನ್ ಮಾಡ್ಬೋದು. ಬಟ್ ನಿಮ್ಗೆ ಅದರಲ್ಲಿ ಒಂದು ಪರ್ಮನೆಂಟ್ ಅನ್ನೋದೊಂದು ಇರಲ್ಲ, ಪರ್ಮನೆಂಟ್ ಪ್ಲೇಸ್ ಅನ್ನೋದೊಂದು ಇರಲ್ಲ. ಸೊ ನೀವು ಸಾಯೋವರೆಗೂ ಅವರು ನಿಮ್ಮನ್ನ ಕಿತ್ತಾಕಲ್ಲ, ಲೈಕ್ ಜಾಬಲ್ಲಿ ಇಟ್ಟಿರ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಸೊ ಅವೆಲ್ಲ ಟೆಂಪ್ರವರಿ. ಸೊ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡ್ತಾ ಇರಬೇಕು. ಮತ್ತು ಇನ್ನೊಂದೇನು ಅಂದರೆ ಒಳ್ಳೆ ಸ್ಯಾಲ್ರಿ ಸಿಗ್ಬೋದು ನೀವು ಶಿಫ್ಟ್ ಆದಂಗೆ. ಮತ್ತು ಅವರು ಜಾಬಿಂದ ಕಿತ್ತಾಕಿದ್ರೂ ಕೂಡ ನೀವು ಬೇರೆ ಕಡೆ ಜಾಯ್ನ್ ಆಗಿ ಅದಕ್ಕಿಂತ ಒಂದು 10% 20% ಎಕ್ಸ್ಟ್ರಾನೇ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ಯಾಲ್ರಿನ. ಸೊ ಈ ರೀತಿ ಎಲ್ಲ ಇರುತ್ತೆ. ಓಕೆ, ನೀವು ಆ ಥರ ಲೈಫ್ ಸ್ಟೈಲು ಇದು ಮಾಡೋರ್ಗೇನು ನಾನೇನು ತಪ್ಪು
ಅಂತ ಹೇಳ್ತಿಲ್ಲ. ಬಟ್ ಏನು ಅಂದರೆ ಗೈಸ್, ಇವಾಗ AI ಬಂದಿರೋದ್ರಿಂದ ಆಲ್ಮೋಸ್ಟ್ ನಾನೇನು ಹೇಳ್ತೀನಿ, ಎಷ್ಟೋ ಜನರು ಕೆಲಸ ಕಿತ್ಕೊತಿದೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಕೆಲಸನೇ ಕಿತ್ಕೊಳ್ಳೋ ಚಾನ್ಸಸ್ ಇದೆ. ಸೊ ನಾವು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಸೊ AI ಹಾಕಿದ ತಕ್ಷಣ ಯಾವ ಶೋರೂಮ್ ಎಲ್ಲಿ ಚೆನ್ನಾಗಿ ಬಟ್ಟೆ ಸಿಗುತ್ತೆ ಅಂತ ಯಾವುದೋ ಬೇರೆದು ರೆಫರ್ ಮಾಡ್ಬೋದು. ಸೊ ಕಂಪ್ಲೀಟಾಗಿ ಎಲ್ಲ ಸಿಗ್ಬಿಡುತ್ತೆ. ಸೊ ಎಷ್ಟೋ ಜನರು ಕೆಲಸ ಹೋಗ್ತಿದೆ. ಇವಾಗ ಬಿಸ್ನೆಸ್ ಕಡೆ ಟರ್ನ್ ಆಗ್ತಿದ್ದಾರೆ. ಸೊ ಇದು ಕೂಡ ನಮಗೊಂದು ಹೊಡ್ತಾನೆ. ಎಲ್ಲ ಬಿಸ್ನೆಸ್ಸಿಗೆ ಟರ್ನ್ ಆದಾಗ ಆಲ್ಮೋಸ್ಟು ಬರೋದೇ ಕ್ಲಾತು, ಫುಡ್ಡು, ಈ ರೀತಿ ಪ್ಲ್ಯಾನ್ ಮಾಡ್ಕೊಬರ್ತಾರೆ. ಫಸ್ಟು ಗೈಸ್, ಫಸ್ಟು ಪ್ಲೇಸಲ್ಲಿರೋದೇ ಫುಡ್ಡು. ಸೊ ಫುಡ್ಡಲ್ಲಿ ಹೋಟೆಲು ಇದು ಜಾಸ್ತಿ ರನ್ ಆಗ್ತಿರೋದು. ಯಾಕಂದರೆ ಟೇಸ್ಟ್ ಚೆನ್ನಾಗಿ ಕೊಟ್ಬಿಟ್ರೆ ಎಲ್ಲೇ ಮುಳುಗಿದ್ರೂ ಕ್ಲಿಕ್ ಆಗೋ ಚಾನ್ಸಸ್ ಇರುತ್ತೆ. ಸೆಕೆಂಡ್ ಬಿಸ್ನೆಸ್ ಬಂದ್ಬಿಟ್ಟೆ ಆಲ್ಮೋಸ್ಟು ಫ್ಯಾಷನ್ಗೆ, ಅಂದರೆ ಫ್ಯಾಷನ್ ರಿಲೇಟೆಡು ಬಟ್ಟೆ ಬಿಸ್ನೆಸ್ಸೇ ಸೆಕೆಂಡ್ ಪ್ಲೇಸಲ್ಲಿ ಇರೋದು ನಾನು ರಿಸರ್ಚ್ ಮಾಡಿರೋ ಪ್ರಕಾರ. ಸೊ ಏನು ಅಂದರೆ ಗೈಸ್, ಫಸ್ಟು ಟೈಮ್ ಕೊಡ್ತಾರೆ, ಲೈಕ್ ಸ್ಪೆಂಡ್ ಮಾಡ್ತಾರೆ. ಸೊ ಅದಾದಮೇಲೆ ಬಟ್ಟೆಗೆ ಸ್ಪೆಂಡ್ ಮಾಡೋದು ಜನ. ಸೊ ಈ ರೀತಿ ಬರುತ್ತೆ. ಸೊ ಸೆಕೆಂಡ್ ಪ್ಲೇಸಲ್ಲಿ ನಮ್ದಿರೋದ್ರಿಂದ ಎಷ್ಟೋ ಜನ ಬಟ್ಟೆ ಬಿಸ್ನೆಸ್ಗೂ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೆಲಸ ಕಳ್ಕೊಂಡಿರೋರು, ಅಂದರೆ IT ಅಥವಾ ಕಾರ್ಪೊರೇಟ್ ಕಂಪ್ನೀಲಿ ಇರೋರೆಲ್ಲ, ಕೆಲಸ ಡ್ರಾಪ್ ಮಾಡಿರೋ ಅವ್ರದ್ದೆಲ್ಲ ಸೇವಿಂಗ್ಸ್ ಇರುತ್ತೆ. ಸೊ ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಕೂಡ ಒಂದು ಹೊಡ್ತಾನೆ. ಸೊ ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಗೈಸ್ ಒಂದಕ್ಕೆ ಸ್ಟಿಕ್ ಆನ್ ಆಗಿ ಎಂಟ್ರಿ ಆಗಬೇಕು ಬಿಸ್ನೆಸ್ಗೆ. ಸೊ ನಾನು ಹೇಳಿದ ಪ್ರಕಾರ ಪ್ಲ್ಯಾನ್ A to Z ವರೆಗೂ ನಿಮಗೆ ಎಷ್ಟು ಪ್ಲ್ಯಾನ್ ಆಗುತ್ತೋ ಅಷ್ಟು ಪ್ಲ್ಯಾನ್ಸ್ ಇದ್ದರೆ ಒಳ್ಳೆಯದು. ಬಟ್ ಏನು ಅಂದರೆ ಗೈಸ್, ಇದನ್ನು ನೀವು ಪ್ಲ್ಯಾನ್ A ಅಂತ ಬರ್ದು ಲೈಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಪ್ಲ್ಯಾನ್ A, ಪ್ಲ್ಯಾನ್ B, ಪ್ಲ್ಯಾನ್ C ಅಂತ ಮಾಡೋ ಅವಶ್ಯಕತೆ ಇಲ್ಲ. ಫಸ್ಟು 2 to 3 ಪ್ಲ್ಯಾನ್ಸ್ ಇಟ್ಟಿರಿ. ಸೊ ಅದನ್ನೇ ಇಂಪ್ಲಿಮೆಂಟ್ ಮಾಡಿ. ಸೊ ಅದು ಇವಾಗ ಒಂದು ಪ್ಲ್ಯಾನ್ A ವರ್ಕ್ ಆಗ್ತೀವಿ ಅಂದರೆ ಪ್ಲ್ಯಾನ್ B ಆಟೋಮೆಟಿಕ್ಕಾಗಿ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಸೊ ಪ್ಲ್ಯಾನ್ C ವರೆಗೂ ಇರುತ್ತೆ. ಪ್ಲ್ಯಾನ್ A ವರ್ಕೌಟ್ ಆಗಿದೆ ಅಂದರೆ ಪ್ಲ್ಯಾನ್ Bಗೆ ಇಂಪ್ಲಿಮೆಂಟ್ ಮಾಡೋಕೆ ಹೋಗ್ತಿರಲ್ಲ, ಪ್ಲ್ಯಾನ್ C ಒಂದಿರುತ್ತೆ, ಪ್ಲ್ಯಾನ್ Dಗೆ ಅವಾಗ ಪ್ಲ್ಯಾನ್ Dಗೆ ಏನಾರ ಒಂದು ಚೇಂಜಸ್ ಮಾಡ್ಕೋಬೇಕು. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಒಂದೇ ದಿನ ಕುತ್ಕೊಂಡು ಪ್ಲ್ಯಾನ್ A to Z ವರೆಗೂ ಮಾಡೋದಲ್ಲ. ಸೊ ಒಂದು 3 ಪ್ಲ್ಯಾನ್ಸ್ ಮಾಡಿ. ಅದರಲ್ಲಿ ಲೈಕ್ ನೀವು ಇವಾಗ ಏನಾದರೂ ಚೇಂಜಸ್ ಮಾಡಬೇಕು. ಯಾವ ಥರ ಅಂದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಾದ್ಮೇಲೆ ಗೈಸ್ ಗೊತ್ತಾಗೋದು. ಯಾಕೆ ಅಂದರೆ ನಾನೊಂದು ಹೇಳ್ತೀನಿ, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದ್ದಿದ್ದು ಮೈಂಡ್ಸೆಟ್ಗೂ ಈಗಲೂ ನನ್ನ ಪರ್ಸ್ನಲಾಗಿ ಹೇಳ್ತಾ ಇರೋದು. ಸೊ ಇದು ಯಾವುದೇ ರೀತಿ ನಾನು ಏನು ಪ್ಲ್ಯಾನ್ ಮಾಡಿದ್ನೋ ಆ ರೀತಿ ರನ್ ಆಗ್ತಿಲ್ಲ. ಸೊ ಯಾಕೆ ಅಂದರೆ ಇಲ್ಲಿರೋ ಜನರು ಮೈಂಡ್ಸೆಟ್ಟೇ ಬೇರೆ ಇದೆ. ಸೊ ನಾನು ಟಾರ್ಗೆಟ್ ಮಾಡಿದ್ದೆ ಬೇರೆ ಥರ. ಸೊ ಜನರು ನಿಮ್ಮ ಟೇಸ್ಟಿಗೆ ಅವರು ಒಪ್ಪಲ್ಲ ಗೈಸ್. ಸಿಂಪಲಾಗಿ ಹೇಳಬೇಕು ಅಂದರೆ ಈ ಬಾರ್ಗಿಂಗ್ ಅನ್ನೋದೊಂದು ಇರುತ್ತೆ. ಸೊ ಆಫ್ಲೈನ್ ಶೋರೂಮಲ್ಲಿ ಬಾರ್ಗಿಂಗ್ ಅನ್ನೋದೊಂದು ಏನಿದ್ದಾಗ ಏನಾಗುತ್ತೆ, ಸೊ ನೀವು 10 ರೂಪಾಯಿ ಪ್ರಾಫಿಟ್ ಇಟ್ಟಿರ್ರಿ. ಸೊ ಜನ ಅದನ್ನು ಪ್ರಾಫಿಟ್ಟು ಅಂತ ಇಮ್ಯಾಜಿನೇ ಮಾಡಲ್ಲ. ಸೊ ನೀವು 100 ರೂಪಾಯಿ ತಂದು 120 ರೂಪಾಯಿಗೆ ಮಾರಿದ್ರು ಕೂಡ ಜನ ಅದನ್ನು ಬಾರ್ಗಿಂಗ್ ಮಾಡಿ 80 ರೂಪೀಸ್ ಅಥವಾ 50 ರೂಪೀಸಿಂದನೇ ಸ್ಟಾರ್ಟ್ ಮಾಡೋದು ಅಮೌಂಟ್ನ. ಸೊ ಈ ರೀತಿ ಕೆಲವೊಂದು ಮೈಂಡ್ ರೀಡಿಂಗ್ ಮಾಡಬೇಕಾಗುತ್ತೆ ಬಿಸ್ನೆಸ್ಗಳಲ್ಲಿ. ಸೊ ಈ ಥರ ಇರುತ್ತೆ. ಎಲ್ಲ ಕಡೆ ಒಂದೇ ಥರ ಜನ ಇರಲ್ಲ. ಲೈಕ್ ಇಲ್ಲಿರೋ ಜನ ನಿಮಗೆ MG ರೋಡಲ್ಲಿ ಸಿಗೋಲ್ಲ. MG ರೋಡಲ್ಲಿರೋ ಜನ ಲೈಕ್ ಈ ಥರ ಮಾರ್ಕೆಟ್ಗಳಲ್ಲಿ ಸಿಗೋಲ್ಲ. ಲೈಕ್ ಮಾರ್ಕೆಟ್ಗಳಲ್ಲೆಲ್ಲ ಹೆಂಗೆ ಅಂದರೆ ಹೋಲ್ಸೇಲು, ಅಲ್ಲಿ ಎಷ್ಟು ಬಾರ್ಗಿಂಗ್ ಮಾಡ್ತಾರೆ ಅಂದರೆ ನಿಮಗೆ ಗೊತ್ತು. ಸೊ ಆ ರೀತಿ ಚೇಂಜಸ್ ಇದ್ದೇ ಇರುತ್ತೆ. ಸೊ ನಾನೇನು ಹೇಳ್ತಾ ಇದ್ದೀನಿ, ಪ್ಲ್ಯಾನ್ A to Z ವರೆಗೂ ಮಾಡ್ಕೊಳ್ಳಿ. XYZ ಪ್ಲ್ಯಾನ್ನ ಆಲ್ಮೋಸ್ಟ್ ಎಕ್ಸಿಟ್ ಪ್ಲ್ಯಾನ್ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಎಕ್ಸಿಟ್ ಪ್ಲ್ಯಾನ್ ಇದ್ದಾಗ ಏನಾಗುತ್ತೆ, ನಿಮಗೂ ಒಂದು ಹೋಪ್ಸ್ ಇರುತ್ತೆ. ಸೊ ಓಕೆ, ನಾನೊಂದು 2 years ವೆಯ್ಟ್ ಮಾಡೋಣ, 2 years ಹಾರ್ಡ್ ವರ್ಕ್ ಮಾಡೋಣ. ಇಫ್ ಇನ್ ಕೇಸ್ ಆಗಿಲ್ಲ ಅಂದ್ರೂ ಇದ್ರಲ್ಲಿ ತುಂಬ ಲಾಸ್ ಅನ್ನೋದು ಇರಲ್ಲ. ಸೊ ಇದರಿಂದ ಏನಾದರೂ ಒಂದು ಬೆನಿಫಿಟ್ ಸಿಗುತ್ತೆ ಅನ್ನೋದೊಂದು ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಲೈಕ್ ಬಿಸ್ನೆಸ್ ರನ್ ಆಗಲ್ಲ ನಂದು, ನೋಡೋಣ, ಈ ಥರ ಮೈಂಡ್ಸೆಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಲೇಬೇಡಿ. ಸೊ 100% ಇಲ್ಲ 200% ಎಫರ್ಟ್ ಕೊಟ್ಟು 200% ಆಗೇ ಆಗುತ್ತೆ, ಇದರಲ್ಲಿ ಏನಾರ ಒಂದು ಸಕ್ಸೀಡ್ ಆಗಲೇಬೇಕು, ನಾನು ಸಕ್ಸಸ್ ನೋಡಲೇಬೇಕು ನಾನು ಅಂತ ಒಂದು ಮೈಂಡ್ಸೆಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ. ಅಟ್ ಎನಿ ಕೇಸು XYZ ಪ್ಲ್ಯಾನ್ ಅವಶ್ಯಕತೆಗೆ ಬರೋದೇ ಇಲ್ಲ. ಸೊ XYZ ಪ್ಲ್ಯಾನ್ ಏನಕ್ಕೆ ಅಂದರೆ 1 or 2% ಅಷ್ಟೇ ನಾನು ಹೇಳ್ತಾರೆ XYZ ಪ್ಲ್ಯಾನು. ಸೊ ಎಕ್ಸಿಟ್ ಪ್ಲ್ಯಾನ್, XYZ ಅಂದರೆ ಎಕ್ಸಿಟ್ ಪ್ಲ್ಯಾನು. ಸೊ ಇದನ್ನು ಏನಂತಕ್ಕಂದ್ರೆ ನಿಮ್ಮ ಸೆಕ್ಯೂರಿಟಿಗೋಸ್ಕರ. ಸೊ ನೀವು ಕಷ್ಟ ಬಿದ್ದು ಅರ್ನ್ ಮಾಡಿರ್ತೀರ 1 ರೂಪಾಯಿನೂ, ಲೈಕ್ 10 ಲಕ್ಷ ಆಗಲಿ, 2 ಲಕ್ಷ ಆಗಲಿ, 1 ಕೋಟಿ ಆಗಲಿ, ದುಡ್ಡೇ ಗೈಸ್. ಸೊ ಇದು ಎಕ್ಸಿಟ್ ಪ್ಲ್ಯಾನ್ ಇರೋದ್ರಿಂದ ನಿಮಗೂ ಒಂದು ಕಾನ್ಫಿಡೆನ್ಸ್ ಅನ್ನೋದೊಂದು ಇರುತ್ತೆ. ಸೊ ಫುಲ್ಲು ಲಾಸ್ ಮಾಡ್ಕೊಂಡು ಮನೆಗೆ ಬರೋದಕ್ಕಿಂತ ಅಟ್ಲೀಸ್ಟು 10 ಲಕ್ಷ ಇನ್ವೆಸ್ಟ್ ಮಾಡಿ ಅಟ್ಲೀಸ್ಟು ಬಿಸ್ನೆಸ್ ಎಲ್ಲ ಕ್ಲೋಸ್ ಮಾಡಾದ್ಮೇಲೆ
ಒಂದು 7 to 8 ಲ್ಯಾಕ್ಸ್ ನಿಮ್ಮ ಹತ್ರ ಇದೆ ಅಂದಾಗ ಓಕೆ, ಏನೋ ಒಂದು ಎಕ್ಸ್ಪೀರಿಯೆನ್ಸ್ ಸಿಕ್ತು. ಸೊ ಗೈಸ್, ಇವಾಗ ನಾನು ಇನ್ನೂ ಒಂದು ಹೇಳ್ತೀನಿ. ನೀವು ಹೇಳ್ಬೋದು ಲೈಕ್ ನಾನು 10 ಲಕ್ಷ ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡಿದ್ದು 8 ಲಕ್ಷ ಬಂದರೆ ಅದ್ರದ್ದು ವರ್ತ್ ಅಷ್ಟಿರಲ್ಲ. ಹೌದು ಗೈಸ್, 100% ಇದು ನಿಜ. ಸೊ 10 ಲಕ್ಷ ನೀವು ಏನು ಸ್ಟಾರ್ಟ್ ಮಾಡಿರ್ತೀರೋ 2 ಇಯರ್ಸ್ ಆದಮೇಲೆ ಅದ್ರ ವರ್ತ್ 10 ಲಕ್ಷದ ವರ್ತು 10 ಲಕ್ಷನೇ ಆಗಿರಲ್ಲ. ಅದ್ರ ವರ್ತೇ ಬಂದ್ಬಿಟ್ಟು 7 to 8 ಲ್ಯಾಕ್ಸ್ ಆಗಿರುತ್ತೆ ಅಷ್ಟೇ. ಸೊ ಏನು ಅಂದರೆ ನಿಮಗೆ ವಿತೌಟು ಪ್ರಾಫಿಟ್ ಥರ ಅದು. ಸೊ ಅದೇ 10 ಲಕ್ಷದಲ್ಲಿ ಬೇರೆ ಯಾವುದಾದ್ರೂ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದರೆ ಆಲ್ಮೋಸ್ಟ್ 8 to 10% ಬರ್ತಿತ್ತು. ಬಟ್ ನಿಮಗೆ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಸಿಗ್ತಾ ಇರಲಿಲ್ಲ ಗೈಸ್. ಸೊ ಇದೊಂದು ಏನು ಅಂದರೆ ನೀವೊಂದು ಪಾಠ ಕಲ್ತ್ರಿ ಅಂತ ಅನ್ಕೋಬೋದು. ಸೊ 6 ಲ್ಯಾಕ್ಸ್ ಬರುತ್ತೋ 8 ಲ್ಯಾಕ್ಸ್ ಬರುತ್ತೋ ಅದು ಸೆಕೆಂಡ್ರಿ. ಸೊ ಇದು ಏನು 2 ಇಯರ್ಸ್ ನೀವೇನು ಮಾಡಿರ್ತೀರ ಅಲ್ವಾ ಎಕ್ಸ್ಪೀರಿಯೆನ್ಸು, ಅದೊಂದು ಲೆಸನ್ ಥರ ಇರುತ್ತೆ. ಸೊ ನಿಮ್ಗೊಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಸೊ ಬೇರೆ ಯಾವುದಾದ್ರೂ ಬಿಸ್ನೆಸ್ ಮಾಡಬೇಕಾದಾಗ ಇದು ಇಂಪ್ಲಿಮೆಂಟ್ ಆಗುತ್ತೆ. ಸೊ ಇದೇ ಬಿಸ್ನೆಸ್ ಅಂತಲ್ಲ, ಬೇರೆ ಏನೇ ಸ್ಟಾರ್ಟ್ ಮಾಡಿ ಎಲ್ಲ ಒಂದೇ ರಿಲೇಟೆಡ್. ಯಾಕಂದರೆ ನೀವು ಡೀಲ್ ಮಾಡೋದೇ ಒಂದೇ ರೀತಿ ಜನರ ಜೊತೆ ಗೈಸ್. ಸೊ ಬಟ್ಟೆ ಮಾರೋದೊಬ್ರಿಗೆ, ಫುಡ್ ಕೊಡೋದೊಬ್ರಿಗೆ, ನೀವು ಸ್ಟಾರ್ಟರ್ಸ್ ಮಾಡೋದೊಬ್ರಿಗೆ, ಅಥವಾ ರೆಸಾರ್ಟ್ ಮಾಡೋದು ಇನ್ನೂ ಕೆಲವು ಜನಕ್ಕೆ ಅಂತಲ್ಲ. ಸೊ ಎಲ್ಲರೂ ಜನರೇ ಅಲ್ಲಿರೋದು. ಸೊ ಯಾವ ಜನರ ಮೇಲೆ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀರೋ ಅದೇ ಜನರ ಮೇಲೆ ನೆಕ್ಸ್ಟು ಫುಡ್ ಮಡಗಿದ್ರು, ಫುಡ್ ಸ್ಟಾರ್ಟ್ ಮಾಡಿದ್ರು ಅಥವಾ ಹೋಟೆಲ್ ಸ್ಟಾರ್ಟ್ ಮಾಡಿದ್ರು ಅದೇ ಜನರ ಮೇಲೆ ನೀವು ಇಂಪ್ಲಿಮೆಂಟ್ ಮಾಡಲೇಬೇಕು. ಸೊ ಇದೇ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ, ಒಂದು ಪಾಠ ಕಲ್ತಂಗಿರುತ್ತೆ. ಸೊ ಅದಕ್ಕೆಲ್ಲ ಲೆಕ್ಕ ಹಾಕ್ದಾಗ ಲೈಕ್ 10 ಲ್ಯಾಕ್ ಇನ್ವೆಸ್ಟ್ ಮಾಡಿ ನೀವು ಎಕ್ಸಿಟ್ ಆಗಬೇಕಾದಾಗ 6 to 8 ಲ್ಯಾಕ್ಸ್ ನಿಮ್ಗೆ ರಿಟರ್ನ್ ಸಿಗ್ತಿದೆ ಅಂದಾಗ ಖುಷಿ ಪಡೋದಕ್ಕಿಂತ ಬೇಜಾರಾಗುತ್ತೆ. ಹೌದು, ನಾನು ಇಷ್ಟು ವರ್ಷ ಕಷ್ಟ ಬಿದ್ದು ಏನೂ ಪ್ರಯೋಜನ ಆಗಲಿಲ್ಲ, ಸರ್ವೈವ್ ಆಗಿದ್ದೀನಿ ಅಷ್ಟೇ 2 ವರ್ಷ. ಅದು ಬಿಟ್ಟರೆ 10 ಲಕ್ಷನೂ ಬರಲಿಲ್ಲ ನನಗೆ, ಲೈಕ್ ಕಡಿಮೆ ಬಂತು ಆ ಥರ ಅನ್ಕೋಬೋದು. ಬಟ್ ಕಲ್ತಿರ್ತೀರ ಪಾಠನ. ಸೊ ಮುಂದೆ ಎಲ್ಲಾರ ಒಂದು ಹೆಜ್ಜೆ ಇಡಬೇಕಾದಾಗ ಯೋಚನೆ ಮಾಡಿ ಎಚ್ಚರಿಕೆಯಿಂದ 1-2 ಹೆಜ್ಜೆ ಇಡ್ತೀರಾ ಅಂತ ಹೇಳ್ತಾ. ಸೊ ಗೈಸ್, ಇವತ್ತಿನ ವೀಡಿಯೋ ಆ್ಯಕ್ಚುಲಿ ವರ್ತು ಅಂತ ಅನ್ನಿಸ್ತು. ಸೊ ಚೆನ್ನಾಗಿತ್ತು ಅಂತ ನನಗೆ ಅನ್ನಿಸ್ತಿದೆ. ಯಾಕಂದರೆ ಈ ಥರ ಪ್ಲ್ಯಾನು ಆ್ಯಕ್ಚುಲಿ ಯಾರೂ ಕೊಟ್ಟಿಲ್ಲ ಕನ್ನಡದಲ್ಲಿ ಇದುವರೆಗೂ ಬಿಸ್ನೆಸ್ ಪ್ಲ್ಯಾನ್ಸು. ಸೊ ಮಾಡಿ ಗೈಸ್, ನಿಮ್ಗೆ ಯಾವುದೇ ರೀತಿ ಬಿಸ್ನೆಸ್ ಪ್ಲ್ಯಾನ್ ಬೇಕಾದರೂ ನನಗೊಂದು ಕಮೆಂಟ್ ಹಾಕಿ. ಸೊ ಈ ಬಿಸ್ನೆಸ್ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿ ಅಂತ. ನನಗೆ ಅದ್ರ ಬಗ್ಗೆ ಗೊತ್ತಿದ್ರೆ 100% ನಾನು ಓನ್ ವರ್ಡ್ಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಫ್ ಇನ್ ಕೇಸ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಈ ರಿಸರ್ಚ್ ಮಾಡಾದ್ರೂ ನಾನು ಆ ಬಿಸ್ನೆಸ್ ಬಗ್ಗೆ ಮಾಡ್ತೀನಿ. ಸೊ ಆಲ್ಮೋಸ್ಟ್ ನೋಡೋಣ ಗೈಸ್, ಈ ಮಂತ್ ಪೂರ್ತಿ ಈ ಥರ ಬಿಸ್ನೆಸ್ ರಿಲೇಟೆಡ್ ಏನಾರು ಮಾಡೋಣ ಅಂತ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀನಿ. ಬಟ್ ಏನು ಅಂತ ಗೊತ್ತಿಲ್ಲ. ಯಾಕಂದರೆ ನನ್ನ ಬಗ್ಗೆ ಗೊತ್ತು ನಿಮಗೆ, ನಾನು ಒಂದಕ್ಕೆ ಸ್ಟಿಕ್ಕನ್ ಆಗಲ್ಲ. ಸೊ ನಿಮಗೆ ಏನಿದ್ರೆ ಯೂಸ್ಫುಲ್ ಆಗೋ ಥರ ನಾನು ಕೊಡಬೇಕು ಅನಿಸುತ್ತೋ ಥಾಟ್ಸು ಅದನ್ನೇ ಕೊಡೋದು ನಾನು. ಸೊ ಅದಕ್ಕೋಸ್ಕರ ನಾನು ಒಂದಕ್ಕೆ ಸ್ಟಿಕ್ಕನ್ ಆಗ್ತಾಯಿಲ್ಲ. ನಂದು ಚಾನಲ್ ತೆಗೆದು ನೋಡಿ, ಎಲ್ಲ ಥರ ಮಿಕ್ಸ್ ಕಂಟೆಂಟೇ ಇರೋದು ನಂದರಲ್ಲಿ. ಸೊ ಮಿಕ್ಸ್ಡ್ ಕಂಟೆಂಟೇ ಬರೋದು ನಂದರಲ್ಲಿ. ಸೊ ಇದೇ ರೀತಿ ಅದೇ ರೀತಿ ಅಂತ ಏನೂ ಇಲ್ಲ. ಸೊ ನಂದು ಇಷ್ಟೇ ಗೈಸ್, ಒಂದಕ್ಕೆ ಸ್ಟಿಕ್ಕನ್ ಆಗಲ್ಲ ಗೈಸ್ ನಾನು ಆ್ಯಕ್ಚುಲಿ. ಸೊ ಬಿಸ್ನೆಸ್ ಅಂದರೆ ವರ್ಷ ಪೂರ್ತಿ ಬಿಸ್ನೆಸ್ ಮಾಡ್ಕೊಂಡು ಕೂರೋನು ನಾನಲ್ಲ, ಅಥವಾ ಯಾವುದಾದ್ರೂ ಚಾಲೆಂಜ್ ಅಂದರೆ ವರ್ಷ ಪೂರ್ತಿ ಚಾಲೆಂಜ್ ಮಾಡ್ಕೊಂಡು ಕೂರೋನು ನಾನಲ್ಲ. ಸೊ ಓಕೆ, 30 ಡೇಸ್ ಚಾಲೆಂಜ್ ತಗೊಂಡು ಅದು ಕಂಪ್ಲೀಟ್ ಮಾಡಿಲ್ಲ, ಅದು ನೋಡೋಣ ಇನ್ನು ಮುಂದೆ ಬರೋ ದಿನಗಳಲ್ಲಿ ಅದನ್ನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅದನ್ನು ಕಂಪ್ಲೀಟ್ ಮಾಡಲೇಬೇಕು 30 ಡೇಸ್ ಚಾಲೆಂಜು ಅಂತ. ಸೊ ಮಿಕ್ಕಿದ್ದು ಬೇರೆ ಯಾವ ಥರ ಚಾಲೆಂಜು ತಗೊಂಡಿಲ್ಲ. ಬಟ್ ಏನಂದರೆ ಡೈಲಿ ವೀಡಿಯೋ ಚಾಲೆಂಜ್ ಅಂತ ತಗೊಂಡಿದ್ದೀನಿ. ಸೊ 100 ಡೇಸ್ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇವತ್ತಿಗೆ ಬಂದ್ಬಿಟ್ಟು ಇದು ನನ್ನ ಪ್ರಕಾರ 70th ಡೇ ಇವತ್ತದ್ದು. ಸೊ ಗೈಸ್, 70 ಡೇಸು ವೀಡಿಯೋ ಇದು 60 ಡೇಸ್ ಮಾಡಿದ್ದೆ. ಸೊ 1 2 3 4 60 ಡೇಸ್ ಮಾಡಿದ್ದೆ. ಇವತ್ತು 70 ಡೇ ವ್ಲಾಗು. ಸೊ ಇದು ನನಗೆ ಗೊತ್ತೇ ಇಲ್ಲ ನೋಡಿ, ಇವಾಗ ಆ್ಯಕ್ಚುಲಿ ಚಾನಲ್ ತೆಗೆದ್ಬಿಟ್ಟು ನೋಡಿದಾಗ ಗೊತ್ತಾಯಿತು. ಸೊ 70th ಡೇ ವ್ಲಾಗ್ ಇವತ್ತು. ಸೊ ನೋಡೋಣ ಗೈಸ್, ಇನ್ನೂ 5 ಡೇಸ್ 75 ಡೇಸ್ ಆಗೋಗುತ್ತೆ. ಅದಾದಮೇಲೆ ಇನ್ನೂ 25 ಡೇಸ್ ಕಂಪ್ಲೀಟ್ ಮಾಡ್ತಿದ್ದೆ. ಹಿಂಗೇ ಆಲ್ಮೋಸ್ಟ್ 100 ಡೇಸ್ ವೀಡಿಯೋ ಕಂಟಿನ್ಯೂಸ್ ವೀಡಿಯೋ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನಿಮಗೆ ಗೊತ್ತು ನೆಕ್ಸ್ಟ್ ಚಾಲೆಂಜ್ ಓಪನ್ ಆಗುತ್ತೆ 150 ಡೇಸ್ ಅಥವಾ 200 ಡೇಸ್. 150 ಡೇಸ್ತೆ ಅಂತಲೇ ಇಟ್ಕೊಳ್ಳಿ, 150 ಡೇಸ್ ಓಪನ್ ಆಗುತ್ತೆ. ಅದಾದಮೇಲೆ ಲೈಕ್ 200 ಡೇಸ್ದು 250 ಡೇಸ್ದು ಆಲ್ಮೋಸ್ಟ್ ಇದೇ 1000ಗೆ ರೀಚ್ ಆಗಲಿ ಅಂತ ನಾನು ಭಾವಿಸ್ತೀನಿ. ನನಗೂ ಖುಷಿ ಸಿಕ್ಕಾಪಟ್ಟೆ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಗೈಸ್. ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇಫ್ ಇನ್ ಕೇಸ್ ನಿಮ್ಮ ಇದರಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಥವಾ ಫ್ಯಾಮಿಲಿ ಸರ್ಕಲಲ್ಲಿ ಯಾರಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಥವಾ ಬಿಸ್ನೆಸ್ಸಿಗೆ ಅಂದರೆ ಬಿಸ್ನೆಸ್ಸಿಗೆ ಸ್ಟೆಪ್ಪಿನ್ ಆಗ್ತಾ ಇದ್ದೀರಾ ಬಿಸ್ನೆಸ್ ಮಾಡೋಕ್ಕೆ ಅಂತಂದಾಗ ಲೈಕ್ ನನ್ನ ಚಾನಲ್ ಒಂದು ರೆಫರ್ ಮಾಡಿ. ಮೇ ಬಿ ಅವ್ರಿಗೇನಾದರೂ 1 or 2 ಟಿಪ್ಸ್ ಸಿಗ್ಬೋದು. ಸೊ ನಾನು 20 ನಿಮಿಷ ಏನು ಮಾತಾಡ್ತೀನಲ್ಲ, ನಾನು ಸ್ಕ್ರಿಪ್ಟೆಡ್ ಅಲ್ಲ ಮಾತಾಡೋದು. ನನಗೇನು ಎಕ್ಸ್ಪೀರಿಯೆನ್ಸ್ ಆಗಿದೆಯೋ, ನನಗೇನು ಹೇಳಬೇಕು ಅನ್ನಿಸ್ತೋ ಅದನ್ನೇ ನಾನು ಶೇರ್ ಮಾಡ್ತಾ ಇರೋದು. ಸೊ ಇದು ಇಷ್ಟ ಆಗ್ಬೋದು ಅಂತ ಹೇಳ್ತಾ ಲವ್ ಯು ಗೈಸ್. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ. ಬಾಯ್ ಗೈಸ್, ಲವ್ ಯು.
Yeah.